ಸರೋಜಾ ಹೇಗಿದ್ದೀಯಮ್ಮ? ನೀನಿವತ್ತು ಬದುಕಿದೆಯಾ ಅಂದರೆ ಅದಕ್ಕೆ ಅಮೃತಾನೇ ಕಾರಣ. ಸರ್ಪ ಕಚ್ಚಿದ್ರೂ ಸಾಯಲಿಲ್ವಲ್ಲ. ಸರೋಜಾ, ಇನ್ನು ನಿನಗೇನೂ ಆಗಲ್ಲ. ಅಮೃತ ಹಾವಿನ ವಿಷಯ ಎಲ್ಲ ತೆಗ್ದಿಯಾಳೆ. ನೀನು ಸ್ವಲ್ಪ ರೆಸ್ಟ್ ತಗೋ. ಇಲ್ಲ, ಅವರು ರಾತ್ರಿ ಪೂರ್ತಿ ಮಲಗೋ ಹಾಗಿಲ್ಲ. ರಾತ್ರಿ ಮಲಗೋ ಹಾಗಿಲ್ವಾ? ಯಾಕೆ? ಹಾವು ಕಚ್ಚಿದವರು ರಾತ್ರಿ ನಿದ್ದೆ ಮಾಡಬಾರ್ದು, ಅದಕ್ಕೆ. ಇದೆಲ್ಲ ನಿನಗೆ ಗೊತ್ತು? ಅದು ನಮ್ಮಪ್ಪ ಅಮ್ಮ ಹೇಳ್ತಿದ್ರು, ಹಾವು ಕಚ್ಚಿದವರು ರಾತ್ರಿ ಮಲ್ಕೋಬಾರ್ದು ಅಂತ. ನೋಡಿ, ಅವ್ರೀಗ ಸುಧಾರಿಸ್ಕೋಬೇಕು. ಅವ್ರು ರಾತ್ರಿ ಮಲ್ಕೊಳ್ದಿರೋ ಹಾಗೆ ನಾನು ನೋಡ್ಕೋತೀನಿ. ನೀವೆಲ್ಲ ಹೊರಗಡೆ ಹೋಗಿ. ಅಮೃತ, ನೀನು ಹೋಗಿ ಮಲ್ಕೋ, ನಾನು ನೋಡ್ಕೋತೀನಿ. ಇಲ್ಲ, ನೀ ಹೋಗಿ, ನಾನಿರ್ತೀನಿ. ಸರೋಜಾ, ನಿನ್ನ ಅದೃಷ್ಟ ಚೆನ್ನಾಗಿದೆ ಕಣೆ. ಹಾವು ಕಚ್ಚಿನೂ ನೀನು ಉಳ್ಕೊಂಡ್ಬಿಟ್ಟೆ. ಆ ದೇವ್ರಿಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಸಾಲದಮ್ಮ. ಹೀಗೆ ನೀನು ಸುಧಾರಿಸ್ಕೊ. ಅಮೃತ, ಸ್ವಲ್ಪ ನೋಡ್ಕೊಮ್ಮ.